ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ತೆರಳಿದಂಥ ಮಹಿಳೆಯರು ತಮ್ಮ ಊರುಗಳಿಗೆ ಹೋಗಲು ಪರದಾಟವನ್ನು ನಡೆಸಿದ್ದಾರೆ. ಬಸ್ಗಳ ಕೊರತೆಯಿಂದಾಗಿ ಬಸ್ ಹತ್ತಲು ಮಹಿಳೆಯರಿಂದ ನೂಕುನುಗ್ಗಲು ಉಂಟಾಗಿದೆ. ಇತ್ತ ಮಹಾರಥೋತ್ಸವ ಮುಗಿದು 6 ದಿನಗಳು ಕಳೆದರೂ ಕೂಡ ಜಾತ್ರಾ ಮಹೋತ್ಸವಕ್ಕೆ ನೂಕುನುಗ್ಗಲು ಉಂಟಾಗಿದೆ. ಒಂದು ಕಡೆ ಮಹಿಳೆಯರು ಪುರುಷರು ಪರದಾಟವನ್ನು ನಡೆಸಿದ್ದಾರೆ. ಬಸ್ ವ್ಯವಸ್ಥೆ ಸರಿಯಾಗಿಲ್ಲ. ಮತ್ತೊಂದು ಕಡೆ ಜಾತ್ರೆ ಎಲ್ಲ ಮುಗಿದಿದೆ. 6 ದಿನ ಆದರೂ ಕೂಡ ತಮ್ಮ ಊರುಗಳಿಗೆ ಹೋಗೋದಕ್ಕೆ ಪರದಾಟವನ್ನು ನಡೆಸಿದ್ದಾರೆ ಬಸ್ ಸಿಗದೆ. ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ತೆರಳಿದಂಥ ಮಹಿಳೆಯರು ತಮ್ಮ ಊರುಗಳಿಗೆ ಹೋಗಲು ಪರದಾಟವನ್ನು ನಡೆಸಿದ್ದಾರೆ. ಬಸ್ಗಳ ಕೊರತೆಯಿಂದಾಗಿ ಬಸ್ ಹತ್ತಲು ಮಹಿಳೆಯರಿಂದ ನೂಕುನುಗ್ಗಲು ಉಂಟಾಗಿದೆ. ಇತ್ತ ಮಹಾರಥೋತ್ಸವ ಮುಗಿದು 6 ದಿನಗಳು ಕಳೆದರೂ ಕೂಡ ಜಾತ್ರಾ ಮಹೋತ್ಸವಕ್ಕೆ ನೂಕುನುಗ್ಗಲು ಉಂಟಾಗಿದೆ. ಒಂದು ಕಡೆ ಮಹಿಳೆಯರು ಪುರುಷರು ಪರದಾಟವನ್ನು ನಡೆಸಿದ್ದಾರೆ. ಬಸ್ ವ್ಯವಸ್ಥೆ ಸರಿಯಾಗಿಲ್ಲ. ಮತ್ತೊಂದು ಕಡೆ ಜಾತ್ರೆ ಎಲ್ಲ ಮುಗಿದಿದೆ. 6 ದಿನ ಆದರೂ ಕೂಡ ತಮ್ಮ ಊರುಗಳಿಗೆ ಹೋಗೋದಕ್ಕೆ ಪರದಾಟವನ್ನು ನಡೆಸಿದ್ದಾರೆ ಬಸ್ ಸಿಗದೆ. ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ತೆರಳಿದಂಥ ಮಹಿಳೆಯರು ತಮ್ಮ ಊರುಗಳಿಗೆ ಹೋಗಲು ಪರದಾಟವನ್ನು ನಡೆಸಿದ್ದಾರೆ. ಬಸ್ಗಳ ಕೊರತೆಯಿಂದಾಗಿ ಬಸ್ ಹತ್ತಲು ಮಹಿಳೆಯರಿಂದ ನೂಕುನುಗ್ಗಲು ಉಂಟಾಗಿದೆ. ಇತ್ತ ಮಹಾರಥೋತ್ಸವ ಮುಗಿದು 6 ದಿನಗಳು ಕಳೆದರೂ ಕೂಡ ಜಾತ್ರಾ ಮಹೋತ್ಸವಕ್ಕೆ ನೂಕುನುಗ್ಗಲು ಉಂಟಾಗಿದೆ. ಒಂದು ಕಡೆ ಮಹಿಳೆಯರು ಪುರುಷರು ಪರದಾಟವನ್ನು ನಡೆಸಿದ್ದಾರೆ. ಬಸ್ ವ್ಯವಸ್ಥೆ ಸರಿಯಾಗಿಲ್ಲ. ಮತ್ತೊಂದು ಕಡೆ ಜಾತ್ರೆ ಎಲ್ಲ ಮುಗಿದಿದೆ. 6 ದಿನ ಆದರೂ ಕೂಡ ತಮ್ಮ ಊರುಗಳಿಗೆ ಹೋಗೋದಕ್ಕೆ ಪರದಾಟವನ್ನು ನಡೆಸಿದ್ದಾರೆ ಬಸ್ ಸಿಗದೆ. ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ತೆರಳಿದಂಥ ಮಹಿಳೆಯರು ತಮ್ಮ ಊರುಗಳಿಗೆ ಹೋಗಲು ಪರದಾಟವನ್ನು ನಡೆಸಿದ್ದಾರೆ. ಬಸ್ಗಳ ಕೊರತೆಯಿಂದಾಗಿ ಬಸ್ ಹತ್ತಲು ಮಹಿಳೆಯರಿಂದ ನೂಕುನುಗ್ಗಲು ಉಂಟಾಗಿದೆ. ಇತ್ತ ಮಹಾರಥೋತ್ಸವ ಮುಗಿದು 6 ದಿನಗಳು ಕಳೆದರೂ ಕೂಡ ಜಾತ್ರಾ ಮಹೋತ್ಸವಕ್ಕೆ ನೂಕುನುಗ್ಗಲು ಉಂಟಾಗಿದೆ. ಒಂದು ಕಡೆ ಮಹಿಳೆಯರು ಪುರುಷರು ಪರದಾಟವನ್ನು ನಡೆಸಿದ್ದಾರೆ. ಬಸ್ ವ್ಯವಸ್ಥೆ ಸರಿಯಾಗಿಲ್ಲ. ಮತ್ತೊಂದು ಕಡೆ ಜಾತ್ರೆ ಎಲ್ಲ ಮುಗಿದಿದೆ. 6 ದಿನ ಆದರೂ ಕೂಡ ತಮ್ಮ ಊರುಗಳಿಗೆ ಹೋಗೋದಕ್ಕೆ ಪರದಾಟವನ್ನು ನಡೆಸಿದ್ದಾರೆ ಬಸ್ ಸಿಗದೆ. ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ತೆರಳಿದಂಥ ಮಹಿಳೆಯರು ತಮ್ಮ ಊರುಗಳಿಗೆ ಹೋಗಲು ಪರದಾಟವನ್ನು ನಡೆಸಿದ್ದಾರೆ. ಬಸ್ಗಳ ಕೊರತೆಯಿಂದಾಗಿ ಬಸ್ ಹತ್ತಲು ಮಹಿಳೆಯರಿಂದ ನೂಕುನುಗ್ಗಲು ಉಂಟಾಗಿದೆ. ಇತ್ತ ಮಹಾರಥೋತ್ಸವ ಮುಗಿದು 6 ದಿನಗಳು ಕಳೆದರೂ ಕೂಡ ಜಾತ್ರಾ ಮಹೋತ್ಸವಕ್ಕೆ ನೂಕುನುಗ್ಗಲು ಉಂಟಾಗಿದೆ. ಒಂದು ಕಡೆ ಮಹಿಳೆಯರು ಪುರುಷರು ಪರದಾಟವನ್ನು ನಡೆಸಿದ್ದಾರೆ. ಬಸ್ ವ್ಯವಸ್ಥೆ ಸರಿಯಾಗಿಲ್ಲ. ಮತ್ತೊಂದು ಕಡೆ ಜಾತ್ರೆ ಎಲ್ಲ ಮುಗಿದಿದೆ. 6 ದಿನ ಆದರೂ ಕೂಡ ತಮ್ಮ ಊರುಗಳಿಗೆ ಹೋಗೋದಕ್ಕೆ ಪರದಾಟವನ್ನು ನಡೆಸಿದ್ದಾರೆ ಬಸ್ ಸಿಗದೆ. ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ತೆರಳಿದಂಥ ಮಹಿಳೆಯರು ತಮ್ಮ ಊರುಗಳಿಗೆ ಹೋಗಲು ಪರದಾಟವನ್ನು ನಡೆಸಿದ್ದಾರೆ. ಬಸ್ಗಳ ಕೊರತೆಯಿಂದಾಗಿ ಬಸ್ ಹತ್ತಲು ಮಹಿಳೆಯರಿಂದ ನೂಕುನುಗ್ಗಲು ಉಂಟಾಗಿದೆ. ಇತ್ತ ಮಹಾರಥೋತ್ಸವ ಮುಗಿದು
6 ದಿನಗಳು ಕಳೆದರೂ ಕೂಡ ಜಾತ್ರಾ ಮಹೋತ್ಸವಕ್ಕೆ ನೂಕುನುಗ್ಗಲು ಉಂಟಾಗಿದೆ. ಒಂದು ಕಡೆ ಮಹಿಳೆಯರು ಪುರುಷರು ಪರದಾಟವನ್ನು ನಡೆಸಿದ್ದಾರೆ. ಬಸ್ ವ್ಯವಸ್ಥೆ ಸರಿಯಾಗಿಲ್ಲ. ಮತ್ತೊಂದು ಕಡೆ ಜಾತ್ರೆ ಎಲ್ಲ ಮುಗಿದಿದೆ. 6 ದಿನ ಆದರೂ ಕೂಡ ತಮ್ಮ ತಮ್ಮ ಊರುಗಳಿಗೆ ಹೋಗೋದಕ್ಕೆ ಪರದಾಟವನ್ನು ನಡೆಸಿದ್ದಾರೆ ಬಸ್ ಸಿಗದೆ. ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ತೆರಳಿದಂಥ ಮಹಿಳೆಯರು ತಮ್ಮ ಊರುಗಳಿಗೆ ಹೋಗಲು ಪರದಾಟವನ್ನು ನಡೆಸಿದ್ದಾರೆ. ಬಸ್ಗಳ ಕೊರತೆಯಿಂದಾಗಿ ಬಸ್ ಹತ್ತಲು ಮಹಿಳೆಯರಿಂದ ನೂಕುನುಗ್ಗಲು ಉಂಟಾಗಿದೆ. ಇತ್ತ ಮಹಾರಥೋತ್ಸವ ಮುಗಿದು 6 ದಿನಗಳು ಕಳೆದರೂ ಕೂಡ ಜಾತ್ರಾ ಮಹೋತ್ಸವಕ್ಕೆ ನೂಕುನುಗ್ಗಲು ಉಂಟಾಗಿದೆ. ಒಂದು ಕಡೆ ಮಹಿಳೆಯರು ಪುರುಷರು ಪರದಾಟವನ್ನು ನಡೆಸಿದ್ದಾರೆ. ಬಸ್ ವ್ಯವಸ್ಥೆ ಸರಿಯಾಗಿಲ್ಲ. ಮತ್ತೊಂದು ಕಡೆ ಜಾತ್ರೆ ಎಲ್ಲ ಮುಗಿದಿದೆ. 6 ದಿನ ಆದರೂ ಕೂಡ ತಮ್ಮ ತಮ್ಮ ಊರುಗಳಿಗೆ ಹೋಗೋದಕ್ಕೆ ಪರದಾಟವನ್ನು ನಡೆಸಿದ್ದಾರೆ ಬಸ್ ಸಿಗದೆ. ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ತೆರಳಿದಂಥ ಮಹಿಳೆಯರು ತಮ್ಮ ಊರುಗಳಿಗೆ ಹೋಗಲು ಪರದಾಟವನ್ನು ನಡೆಸಿದ್ದಾರೆ. ಬಸ್ಗಳ ಕೊರತೆಯಿಂದಾಗಿ ಬಸ್ ಹತ್ತಲು ಮಹಿಳೆಯರಿಂದ ನೂಕುನುಗ್ಗಲು ಉಂಟಾಗಿದೆ. ಇತ್ತ ಮಹಾರಥೋತ್ಸವ ಮುಗಿದು 6 ದಿನಗಳು ಕಳೆದರೂ ಕೂಡ ಜಾತ್ರಾ ಮಹೋತ್ಸವಕ್ಕೆ ನೂಕುನುಗ್ಗಲು ಉಂಟಾಗಿದೆ. ಒಂದು ಕಡೆ ಮಹಿಳೆಯರು ಪುರುಷರು ಪರದಾಟವನ್ನು ನಡೆಸಿದ್ದಾರೆ. ಬಸ್ ವ್ಯವಸ್ಥೆ ಸರಿಯಾಗಿಲ್ಲ. ಮತ್ತೊಂದು ಕಡೆ ಜಾತ್ರೆ ಎಲ್ಲ ಮುಗಿದಿದೆ. 6 ದಿನ ಆದರೂ ಕೂಡ ತಮ್ಮ ತಮ್ಮ ಊರುಗಳಿಗೆ ಹೋಗೋದಕ್ಕೆ ಪರದಾಟವನ್ನು ನಡೆಸಿದ್ದಾರೆ ಬಸ್ ಸಿಗದೆ. ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ತೆರಳಿದಂಥ ಮಹಿಳೆಯರು ತಮ್ಮ ಊರುಗಳಿಗೆ ಹೋಗಲು ಪರದಾಟವನ್ನು ನಡೆಸಿದ್ದಾರೆ. ಬಸ್ಗಳ ಕೊರತೆಯಿಂದಾಗಿ ಬಸ್ ಹತ್ತಲು ಮಹಿಳೆಯರಿಂದ ನೂಕುನುಗ್ಗಲು ಉಂಟಾಗಿದೆ. ಇತ್ತ ಮಹಾರಥೋತ್ಸವ ಮುಗಿದು 6 ದಿನಗಳು ಕಳೆದರೂ ಕೂಡ ಜಾತ್ರಾ ಮಹೋತ್ಸವಕ್ಕೆ ನೂಕುನುಗ್ಗಲು ಉಂಟಾಗಿದೆ. ಒಂದು ಕಡೆ ಮಹಿಳೆಯರು ಪುರುಷರು ಪರದಾಟವನ್ನು ನಡೆಸಿದ್ದಾರೆ. ಬಸ್ ವ್ಯವಸ್ಥೆ ಸರಿಯಾಗಿಲ್ಲ. ಮತ್ತೊಂದು ಕಡೆ ಜಾತ್ರೆ ಎಲ್ಲ ಮುಗಿದಿದೆ. 6 ದಿನ ಆದರೂ ಕೂಡ ತಮ್ಮ ತಮ್ಮ ಊರುಗಳಿಗೆ ಹೋಗೋದಕ್ಕೆ ಪರದಾಟವನ್ನು ನಡೆಸಿದ್ದಾರೆ ಬಸ್ ಸಿಗದೆ. ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ತೆರಳಿದಂಥ ಮಹಿಳೆಯರು ತಮ್ಮ ಊರುಗಳಿಗೆ ಹೋಗಲು ಪರದಾಟವನ್ನು ನಡೆಸಿದ್ದಾರೆ. ಬಸ್ಗಳ ಕೊರತೆಯಿಂದಾಗಿ ಬಸ್ ಹತ್ತಲು ಮಹಿಳೆಯರಿಂದ ನೂಕುನುಗ್ಗಲು ಉಂಟಾಗಿದೆ. ಇತ್ತ ಮಹಾರಥೋತ್ಸವ ಮುಗಿದು 6 ದಿನಗಳು ಕಳೆದರೂ ಕೂಡ ಜಾತ್ರಾ ಮಹೋತ್ಸವಕ್ಕೆ ನೂಕುನುಗ್ಗಲು